ಅಲ್ಲಿ ವಾಕ್ಯದಲ್ಲಿ ನಾವು ನೋಡುತ್ತಾ ಇದ್ದೇವೆ, ಯೆಶಾಯನ ಪ್ರವಾದನೆಯ ಗ್ರಂಥ 62:2 ನಿನ್ನ ಮೇಲಾದರೂ ಯೆಹೋವನು ಉದಯಿಸುವನು, ಆತನ ತೇಜಸ್ಸು ನಿನ್ನಲ್ಲಿ ಕಾಣಿಸುವುದು. ದೇವಜನವೇ, ಸುತ್ತಲೂ ಕತ್ತಲು, ಸುತ್ತಲೂ ಕಷ್ಟಗಳು, ಸುತ್ತಲೂ ಅಂಧಕಾರ ಕೃತ್ಯಗಳು, ಆಕರ್ಷಣೆಗಳು ತುಂಬ ಜನರನ್ನು ಆಕರ್ಷಿಸ್ತಾ ಇದೆ. ಎಲ್ಲರ ಮೊಬೈಲ್ಗಳಲ್ಲಿ ಸಿನಿಮಾಗಳು, ಸೀರಿಯಲ್ಗಳು, ಶರೀರಕ್ಕೆ ಸಂಬಂಧಪಟ್ಟವು ಅಲ್ವಾ, ಎಲ್ಲ ಲಸ್ಟ್ ಎಲ್ಲವೂ ಕಾಣಿಸಲ್ಪಡುವಾಗ ನಮ್ಮಲ್ಲಾದರೂ ಆ ಪಾಪದ ಕೃತ್ಯಗಳು, ಅಂಧಕಾರ ಕೃತ್ಯಗಳು ಬರಬಾರದು. ಹಾಗಾದರೆ ಆ ರೀತಿಯಾಗಿ ಇರಬಾರ್ದಾದರೆ ನಿನ್ನ ಮೇಲಾದರೂ ಯೆಹೋವನು ಉದಯಿಸುವನು. ದೇವಜನವೇ, ಅಂಧಕಾರ ಇರುವಾಗ, ಕತ್ತಲಿರುವಾಗ, ಸೂರ್ಯನು ಉದಯಿಸುವಾಗ ಹೇಗೆ ಕತ್ತಲು ಓಡಿ ಹೋಗುತ್ತದೋ, ಕರ್ತನು ನಮ್ಮ ಮೇಲೆ ಉದಯಿಸುವಾಗಲೂ ಕೂಡ ನಮ್ಮಲ್ಲಿರುವಂಥ ಜಾರತ್ವ, ವಿಗ್ರಹಾರಾಧನೆ, ಪಾಪದ ಕೃತ್ಯಗಳು, ಆಕರ್ಷಣೆಯ ಕೃತ್ಯಗಳು, ಲೌಕಿಕ ಕೃತ್ಯಗಳು ಓಡಿ ಹೋಗುತ್ತವೆ. ಉದಯಿಸುವುದು ಆತನ ತೇಜಸ್ಸು ನಿನ್ನಲ್ಲಿ ಕಾಣಿಸುವುದು. ನಿನ್ನ ಮುಖವು ಯಾವಾಗಲೂ ತೇಜಸ್ಸಿನಿಂದಿರಬೇಕು. ಅಂದರೆ ಯಾವಾಗಲೂ ನಿನ್ನ ಮುಖವು ಹೊಳೆಯುತ್ತಿರಬೇಕು. ಹಲ್ಲೆಲೂಯಾ.